Karnataka state government has invited applications from Kadugolla community people for giving direct loan benefit. However, the cash certificate for Kadugollas are not being given by the state government. Alleges the state president of the Kadugollara Kshemabhiruddhi Sangha, Shivu Yadav. Let us hear what he wants to say. Shivu Yadav, what are the issues that are faced by Kadugollas in the district? ಏನು ಈಗಾಗಲೇ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ನೋಂದಣಿಯಾಗಿ ಅಧಿಕೃತವಾಗಿ ಜಾರಿ ಬಂದಿರುತ್ತದೆ. ಕರ್ನಾಟಕ ಸರ್ಕಾರದವರು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದಿಂದ ಅಧಿಕೃತವಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ನಿಮಗೆ ನೇರ ಸಾಲ ಕೊಡ್ತೀವಿ, ಕುರಿ ಸಾಲ ಕೊಡ್ತೀವಿ, ಗಂಗಾ ಕಲ್ಯಾಣಿ ಸಾಲ ಕೊಡ್ತೀವಿ, ತಾವೆಲ್ಲರೂ ಅರ್ಜಿಗಳು ಹಾಕ್ರಿ ಅಂತೇಳಿ ಅರ್ಜಿ ಕರೆದಿದ್ದಾರೆ. ಅರ್ಜಿನ ಯಾರು ಹಾಕಬೇಕು? ನೀವು ಯಾರಿಗೆ ಕಾಡುಗೊಲ್ಲ ಅಂತ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದೀರಾ? ಹೊಸದುರ್ಗದಲ್ಲಿ ಒಂದು 10-15, ಹಿರಿಯೂರಲ್ಲಿ 4-5, ಚಳ್ಳಕೆರೆ ಒಂದು 3-4 ಬಿಟ್ಟರೆ ಇಡೀ ರಾಜ್ಯದಲ್ಲಿ ಬಹುತೇಕವಾಗಿ ನೀವು ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರಗಳನ್ನೇ ಕೊಟ್ಟಿಲ್ಲ. ಸರ್ಕಾರದ ಸ್ಪಷ್ಟ ಆದೇಶ ಇದ್ರೂ ಸಹ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಅರ್ಜಿ ಹಾಕಿದ್ರು ಸಹ ಸಕಾರಣವಿಲ್ಲದೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ನಾವು ಬಹಳಷ್ಟು ಸರಿ ಚಿತ್ರದುರ್ಗ ಜಿಲ್ಲಾ ತಹಸೀಲ್ದಾರ್ ಅವ್ರ ಹತ್ರ ಕೇಳಿದ್ವಿ, DC ಅವ್ರಿಗೆ ಕೇಳಿದ್ವಿ. ಈ ಹಿಂದೆ ಜಯಪ್ರಕಾಶ್ ಹೆಗ್ಡೆ ಅವರಿದ್ದರು, ಹಿಂದುಳಿದ ಆಯೋಗದ ಅಧ್ಯಕ್ಷರು, ಅವರೇ ಬಂದು ಹೇಳಿದರು ಇಡೀ ಎಲ್ಲ ಯಾರು ಕಾಡುಗೊಲ್ಲ ಅಂತ ಅರ್ಜಿ ಹಾಕ್ತಾರೋ ಅವ್ರನ್ನ ಪರಿಶೀಲನೆ ಮಾಡಿ ಸ್ಥಳಕ್ಕೆ ಹೋಗಿ ಮಹಾಜರು ಮಾಡಿ ಅಂಥವ್ರಿಗೆ ಜಾತಿ ಪ್ರಮಾಣ ಪತ್ರ ಕೊಡ್ರಿ ಅಂತೇಳಿ 2 ವರ್ಷದಿಂದ ಹೇಳ್ತವ್ರೆ. ಆದರೂ ಸಹ ಅಧಿಕಾರಿಗಳು ಕಾಡುಗೊಲ್ಲ ಪ್ರಮಾಣ ಪತ್ರ ಕೊಡೋಕ್ಕೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ, ಸರ್ಟಿಫಿಕೇಟ್ ಕೊಡ್ತಿಲ್ಲ. ಉದಾಹರಣೆಗೆ ನಾನು ಕಾಡುಗೊಲ್ಲ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನೇ ಅರ್ಜಿ ಹಾಕಿದ್ದೀನಿ. ನನ್ನ ಅರ್ಜಿಯನ್ನು ಸಹ ಚಿತ್ರದುರ್ಗ ತಹಸೀಲ್ದಾರ್ ಅವರು ತಿರಸ್ಕಾರ ಮಾಡಿದ್ದಾರೆ. ಅಂದರೆ ನಮ್ಮಂತರಿಗೆ ಇವರು ಅರ್ಜಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಲ್ಲ ಅಂದರೆ ಬೇರೆಯವ್ರಿಗೆ ಹೆಂಗೆ ಕೊಡ್ತಾರೆ? ಅಲ್ಲ, ಈಗ ಲೋನ್ ತಗೊಳ್ಳಿಕ್ಕೆ ಯಾವತ್ತು ಲಾಸ್ಟ್ ಡೇಟು? 31ಕ್ಕೆ ಲಾಸ್ಟ್ ಡೇಟ್ ಮಾಡೋರೆ. ಆಗಸ್ಟ್ 31ಕ್ಕೆ ಅರ್ಜಿಯನ್ನು ಹಾಕುವುದಕ್ಕೆ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಜಾತಿ ಪ್ರಮಾಣನೇ ಪತ್ರನೇ ಕೊಟ್ಟಿಲ್ಲ. ಆ ಕೊನೆಯ ಏನು ಲಾಸ್ಟ್ ಡೇಟ್ ಫಿಕ್ಸ್ ಮಾಡಿರೋದ್ರಿಂದ ಯಾರು ಅರ್ಜಿ ಹಾಕ್ಬೇಕು? ಅದಕ್ಕೆ ಫಲಾನುಭವಿಗಳು ಯಾರು? ಸೊ ಅದಕ್ಕಾಗಿ ಇವತ್ತು ಒಂದಿನ ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ನಾವು ಕಾಡುಗೊಲ್ಲರಿಗೆ ಪ್ರಮಾಣ ಪತ್ರ ಕೊಡಬೇಕು, ಕಾಡುಗೊಲ್ಲರನ್ನ ಅಲೆಮಾರಿ ಪಟ್ಟಿ ಸೇರಿಸಬೇಕು. ಇನ್ನೊಂದು ನಮ್ದು ಮುಖ್ಯವಾದ್ರೆ ಅಲೆಮಾರಿ ಪಟ್ಟಿಗಳಿಗೆ, ಯಾಕಂದ್ರೆ ಗೊಲ್ಲ ಅಲೆಮಾರಿ ಪಟ್ಟಿ ಒಳಗೈತೆ, ಕಾಡುಗೊಲ್ಲ ಅಲೆಮಾರಿ ಪಟ್ಟಿ ಒಳಗಿಲ್ಲ. ಕಾಡುಗೊಲ್ಲಕ್ಕೆ ಅಸ್ಮಿತೆ ಕೊಟ್ಟ ನಂತರ ಅದು ಅಲೆಮಾರಿ ಪಟ್ಟಿ ಒಳಗೆ ಇಕ್ಕಬೇಕಾಯಿತು. ಅಲೆಮಾರಿ ಪಟ್ಟಿಯಿಂದ ಬಿಟ್ಟು ಹೊರಗೈತೆ, ಅದಕ್ಕೆ ಕಾಡುಗೊಲ್ಲರನ್ನ ಅಲೆಮಾರಿ ಪಟ್ಟಿ ಸೇರಿಸಬೇಕು. ನೀವು ಅಲೆಮಾರಿ ಮನೆಗಳು ಕೊಡ್ತಾ ಇದ್ದೀರಲ್ಲ ವಸತಿ ಯೋಜನೆಯಲ್ಲಿ, 1,20,000 ಕೊಡ್ತಾ ಇದ್ದೀರಾ. 1,20,000 ಅಲೆಮಾರಿಗಳಿಗೆ ಬೇಸ್ಮೆಂಟ್ ಹಾಕೋಣಕ್ಕಾಗಲ್ಲ. ಅದು 1,20,000 ಬೇಸ್ಮೆಂಟ್ ಹಾಕಲ್ಲ. ಬೇರೆ ಯೋಜನೆಗಳ ಮನೆಯನ್ನು ಸುಮಾರು 3.5 4-5 ಲಕ್ಷ ಕೊಡ್ತಾ ಇದ್ದಾರೆ. ಇದಕ್ಕೆ ಮಾತ್ರ ಯಾಕೆ 1,20,000 ಅಲೆಮಾರಿಗಳಿಗೆ? ಉಳಿದ ಯೋಜನೆಗೆ ಯಾಕೆ 5 ಲಕ್ಷ? ಆದ್ದರಿಂದ ಈ ಭೇದ ಭಾವ ಬೇಡ. ಅಲೆಮಾರಿಗಳಿಗೂ ಮನೆ ಕೊಡಬೇಕಾದ್ರೆ ಮನೆ ಹಣವನ್ನು 5 ಲಕ್ಷ ಮಾಡ್ರಿ ಅಂತ ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇವತ್ತು ಒಂದಿನ ಸಾಂಕೇತಿಕ ಧರಣಿ. ಹೌದು, ಸಾಂಕೇತಿಕವಾಗಿ ಸರ್ಕಾರಕ್ಕೆ ಗಮನ ತರಕ್ಕೆ, ಸರ್ಕಾರ ಇದನ್ನು ಸಾಧ್ಯವಾದಷ್ಟು ಅನುಷ್ಠಾನಕ್ಕೆ ತರಲಿ, ನಮಗೆ ಜಾತಿ ಪ್ರಮಾಣ ಪತ್ರ ಕೊಡಲಿ, ಕಾಡುಗೊಲ್ಲರನ್ನ ಅಲೆಮಾರಿ ಪಟ್ಟಿ ಸೇರಿಸ್ಲಿ ಅಂತೇಳಿ ಒಂದು ದಿನವಾಗಿ ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ ನಾವಿಲ್ಲಿ.